ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಧ್ಯಾಹ್ನ ಲಂಚಿಗೆ ಒಂದು ತಂಬಳಿ ಮಾಡ್ತಾ ಇದ್ದೇನೆ. ನಾರ್ಮಲಿ ನಾನು ತುಂಬ ತಂಬಳಿ ಮಾಡಿದ್ದೇನೆ, ನನ್ನ ಚಾನಲಲ್ಲೆಲ್ಲ ಹಾಕಿದ್ದೇನೆ. ಆದರೆ ಇವತ್ತು ಮಾಡ್ತಾ ಇರೋದೊಂದು ಸ್ಪೆಷಲ್ ತಂಬಳಿ. ಅದ್ಯಾವುದು ಅಂದರೆ ಈರುಳ್ಳಿ ತಂಬಳಿ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ ಸಾಕಾಗುತ್ತೆ, ಯಾಕೆಂದರೆ ನಾನು ಸ್ವಲ್ಪನೇ ಮಾಡ್ತಾ ಇರೋದು. ಒಂದು ಮೂವರಿಗೆ ಆಗುವಷ್ಟು ಮಾಡ್ತಾ ಇದ್ದೇನೆ, ಅದರಿಂದ ಒಂದು ಈರುಳ್ಳಿ ಸಾಕಾಗುತ್ತೆ. ಅದಕ್ಕೆ ಒಂದು ಈರುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ, ಮತ್ತೊಂದು ಸ್ವಲ್ಪ ತೆಂಗಿನ ತುರಿ, ಮತ್ತೊಂದು ಸ್ವಲ್ಪ ಮೊಸರು. ಇಷ್ಟೇ ಸಾಕಾಗುತ್ತೆ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ ಇದಕ್ಕೆ. ಮೊದಲು ಇದನ್ನು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತೇನೆ, ಆಮೇಲೆ ತೋರಿಸ್ತೇನೆ ಹೇಗೆ ಮಾಡ್ತೇನೆ ಅಂತ. ನೋಡಿ, ಈರುಳ್ಳಿ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ, ಯಾಕೆಂದರೆ ಇದರ ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ತಂಬಳಿ ಅಲ್ಲ, ಇದು ರುಬ್ಕೊಳ್ತೇವೆ ಮಿಕ್ಸಿಯಲ್ಲಿ ಹಾಕಿ, ಆದ್ದರಿಂದ ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ. ಮತ್ತು ಇದು ಹಸಿಮೆಣಸಿನ್ಕಾಯಿ, ಇದು ಖಾರ ಇದೆ, ಅದನ್ನು ನಾನು 2 ತೊಗೊಂಡಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಬೋದು. ಇದು ತುಂಬ ಖಾರದ ಹಸಿಮೆಣಸಿನ್ಕಾಯಿ ಇದು. ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ, ಒಂದು ಅರ್ಧ ಸ್ಪೂನಷ್ಟು. ಮತ್ತು ಒಗ್ಗರಣೆಗೆ ಮತ್ತೆ ಹಾಕಬೇಕು. ಮತ್ತೊಂದು ಸ್ವಲ್ಪ ತೆಂಗಿನ ತುರಿ. ಇದನ್ನೆಲ್ಲ ಹಾಕ್ಕೊಂಡು ನಾವು ರುಬ್ಕೊಳ್ಬೇಕು. ಆಮೇಲೆ ಮೊಸರು ಜೊತೆ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕಿ ರುಬ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿರುತ್ತೆ ಈರುಳ್ಳಿ ತಂಬಳಿ. ಎಲ್ಲ ಬೇರೆ ತಂಬಳಿ ಎಲ್ಲ ತಿಂದು ನಮಗೆ ಅಭ್ಯಾಸ ಇರುತ್ತಲ್ಲ, ಇದು ಒಂದು ಸಲ ಚೇಂಜ್ ಇರುತ್ತೆ ಮಾಡಿಕೊಂಡ್ರೆ ಮನೆಯಲ್ಲಿ. ಇವಾಗ ಇದನ್ನೆಲ್ಲ ರುಬ್ಕೊಂಡು ಬರ್ತೇನೆ ನಾನು. ಈ ರೀತಿ ಸಣ್ಣ ರುಬ್ಕೊಳ್ಬೇಕು ನೀವು. ಸ್ವಲ್ಪ ಇದಿರಬಾರ್ದು, ಅದಕ್ಕೆ ಕಚ ಕಚ ಅನ್ನುತ್ತೆ. ಅದು ಇದ್ದರೆ ತರಿಯಾಗಿ ರುಬ್ಕೊಳ್ಬಾರ್ದು, ಸಣ್ಣ ರುಬ್ಕೊಳ್ಬೇಕು. ಇವಾಗ ಇದನ್ನು ಹಾಕ್ಕೊಂಡು ಇದಕ್ಕೆ ನಾವು ಮೊಸರು ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಒಳ್ಳೆ ಘಮ ಬರ್ತಾ ಇದೆ ಅಂದರೆ ಈರುಳ್ಳಿ ಅಲ್ವಾ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಬರೀ ಈರುಳ್ಳಿಯಲ್ಲಿ ನಾವು ಗೊಜ್ಜು ಸಾಂಬಾರು ಎಲ್ಲ ಮಾಡಿ ತಿಂದು ಒಂದು ತಂಬಳಿ ಕೂಡ ಟೇಸ್ಟ್ ಚೇಂಜ್ ಇರುತ್ತೆ ಮಾಡಿಕೊಂಡ್ರೆ. ಇವಾಗ ಇದಕ್ಕೆ ನಾನು ಮೊಸರು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಗಟ್ಟಿ ಮೊಸರು ಬೇಕಾದರೆ ಗಟ್ಟಿ ಮೊಸರು ಹಾಕ್ಕೊಳ್ಬೋದು, ಇದು ಗಟ್ಟಿ ಮೊಸರೇ. ಬೇಡ ಅಂದರೆ ಮಜ್ಜಿಗೆ ಇದ್ದರೆ ಮಜ್ಜಿಗೆ ಕೂಡ ಹಾಕ್ಕೊಳ್ಬೋದು ನೀವು. ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ. ಕೆಲವರು ಗಟ್ಟಿ ಮಾಡ್ಕೊಳ್ತಾರೆ ಇದು ತಂಬಳಿ ಅಂದರೆ. ಸೊ ನಾವು ಸ್ವಲ್ಪ ನೀರಾಗೆ ಮಾಡ್ಕೊಳ್ತೇನೆ, ಯಾಕೆ ಇದು ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಬೋದು ಇದಕ್ಕೆ. ಎಲ್ಲ ಮೊಸರು ಹಾಕ್ತಾ ಇದ್ದೀನಿ, ನೋಡಿ ಹೇಗಿದೆ ಅಂತ. ಇದೇನು ಅಂದರೆ ನಿಮಗೆ ದಿಢೀರಾಗಿ ಮಾಡ್ಕೊಳ್ಬೋದು. ಮನೆಯಲ್ಲಿ ಯಾರಾದರೂ ಬಂದರು ನೆಂಟರು, ನೀವು ಒಂದೇ ಸಾಂಬಾರು ಅಥವಾ ಏನಾದರೂ ಒಂದು ಐಟಮ್ ಮಾಡಿರ್ತೀರ, ಆಗ ದಿಢೀರ್ ಅಂತ ಮಾಡ್ಕೊಳ್ಬೋದು. ಈರುಳ್ಳಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇರುತ್ತೆ, ಮೊಸರು ಇರುತ್ತೆ. ಇವಾಗ ಇದು ದಿಢೀರ್ ಅಂತ ಮಾಡ್ಕೊಳ್ಳೋ ತಂಬಳಿ ಅಂತ ಹೇಳ್ಕೊಳ್ಬೋದು. ಅಷ್ಟು ಒಳ್ಳೆ ರೀತಿಯಲ್ಲಿ ಇದು ರುಚಿ ಇರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೊಂದು ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು. ಸ್ವಲ್ಪ ತುಪ್ಪ ಇಟ್ಟಿದ್ದೇನೆ ನಾನು, 1 ಸ್ಪೂನ್ ಆಗುವಷ್ಟು. ಇದಕ್ಕೊಂದು ಸ್ವಲ್ಪ ಸಾಸಿವೆ, 1 ಸ್ಪೂನ್ ಆಗುವಷ್ಟು. ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಅಷ್ಟೇ ಒಗ್ಗರಣೆಗೆ. ಮತ್ತೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ ರುಬ್ಬುವಾಗ ಕೂಡ ಹಾಕಿದ್ದೆ ನಾನು. ಮತ್ತೊಂದು 4 ಎಸಳು ಕರಿಬೇವು, ಇಷ್ಟೇ ಒಗ್ಗರಣೆಗೆ. ಬೇಕಿದ್ರೆ ನೀವು ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಬೋದು, ಕೆಂಪು ಮೆಣಸಿನ್ಕಾಯಿ ಬರುತ್ತಲ್ಲ ಅದೆಲ್ಲ ಹಾಕ್ಕೊಳ್ಬೋದು. ಅದೇ ನಾನು ಇಷ್ಟೇ ಹಾಕೋದು ಒಗ್ಗರಣೆಗೆ. ಒಗ್ಗರಣೆ ತುಪ್ಪದಲ್ಲಿ ಆದಷ್ಟು ನಾವು ತಂಬಳಿಗೆ ತುಪ್ಪದಲ್ಲೇ ಒಗ್ಗರಣೆ ಕೊಡಬೇಕು. ಎಣ್ಣೆಯಲ್ಲಿ ಕೂಡ ಕೊಡ್ಬೋದು, ಇಲ್ಲ ಅದೇ ಫ್ಲೇವರ್ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ. ನಿಮಗೆ ತಂಬಳಿ ಅಂದರೆ ಕೂಡಲೇ ನಿಮಗೆ ತುಪ್ಪದಲ್ಲಿ ಒಗ್ಗರಣೆದೇ ನೆನಪಾಗೋದು. ಅದರಿಂದ ಇವಾಗ ಒಗ್ಗರಣೆ ಆಯಿತು ನೋಡಿ. ಇವಾಗ ಅದಕ್ಕೆ ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ರುಚಿಯಾದ ಆರೋಗ್ಯಕರವಾದ ಈರುಳ್ಳಿ ತಂಬಳಿ ರೆಡಿಯಾಗಿದೆ. ನಿಮ್ಗೆ ಯಾರಿಗಾದ್ರು ಈರುಳ್ಳಿ ತಂಬಳಿ ಗೊತ್ತಿಲ್ಲ ಅಂದರೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ನೀವು ಈರುಳ್ಳಿ ಎಲ್ಲ ತುಂಬ ಒಳ್ಳೆಯದು, ನಮ್ಮ ರಕ್ತ ಶುದ್ಧಿಗೆಲ್ಲ ತುಂಬ ಒಳ್ಳೆಯದು. ರಕ್ತ ಎಲ್ಲ ಶುದ್ಧಿ ಮಾಡುತ್ತೆ ಈರುಳ್ಳಿ. ಆದಷ್ಟು ನಾವು ಯೂಸ್ ಮಾಡೋಣ. ಆದಷ್ಟು ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಈರುಳ್ಳಿ ಇದ್ದೇ ಇರುತ್ತೆ. ಅದರಿಂದ ಒಂದ್ಸಲ ತಂಬಳಿ ಮಾಡ್ಕೊಂಡು ನೋಡಿ. 1 ಈರುಳ್ಳಿ ಸಾಕು, ಇಷ್ಟ ಆಗುತ್ತೆ ನೋಡಿ. 1 ಈರುಳ್ಳಿ ಹಾಕಿದರೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಯಾಕೆಂದರೆ ಈರುಳ್ಳಿ ಕೂಡ ಖಾರ ಇರುತ್ತೆ. ಅದರಿಂದ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.